ನಮ್ಮ ಸನಾತನ ಧರ್ಮದಲ್ಲಿ ಪ್ರತಿಯೊಂದು ದಿನವೂ ಶುಭ ದಿನವಾಗಿದೆ. ನಾವು ಪ್ರತಿದಿನ ಎಚ್ಚರವಾದಾಗ ದಿನದ ದಿನಾಂಕವನ್ನು ನೋಡುತ್ತೇವೆ. ಆದರೆ ಪ್ರತಿ ದಿನಾಂಕದ ಹಿಂದೆ ನಾವು ತಿಳಿದುಕೊಳ್ಳಬೇಕಾದ ಹಲವು ವಿಷಯಗಳಿವೆ. ನಾವು ಬಳಸುವ ದಿನನಿತ್ಯದ ಕ್ಯಾಲೆಂಡರ್ ಅನ್ನು ಪಾಶ್ಚಿಮಾತ್ಯ ಪದ್ಧತಿಗಳಿಂದ ಬಂದ ಗ್ರೆಗೋರಿಯನ್ ಕ್ಯಾಲೆಂಡರ್ ಎಂದು ಕರೆಯಲಾಗುತ್ತದೆ. ನಮ್ಮ ಸನಾತನ ಧರ್ಮದಲ್ಲಿ ಪ್ರತಿಯೊಂದು ಸಂದರ್ಭಕ್ಕೂ ಅಥವಾ ಯಾವುದೇ ಶುಭ ಕಾರ್ಯಕ್ಕೂ ನಮ್ಮ ಹಿಂದೂ ಕ್ಯಾಲೆಂಡರ್ ಪಂಚಾಂಗವನ್ನು ನೋಡುತ್ತೇವೆ. ಪಂಚಾಂಗವು ವೇದಿಕ ಜ್ಯೋತಿಷ್ಯದಲ್ಲಿ ಶುಭ ಸಮಯಗಳು, ಹಬ್ಬದ ದಿನಾಂಕಗಳು ಮತ್ತು ದಿನನಿತ್ಯದ ಗ್ರಹಗಳ ಚಲನೆಯನ್ನು ನಿರ್ಧರಿಸಲು ಬಳಸುವ ಸಾಂಪ್ರದಾಯಿಕ ಹಿಂದೂ ಕ್ಯಾಲೆಂಡರ್ ಆಗಿದೆ. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣ ಎಂಬ 5 ಪ್ರಮುಖ ಅಂಶಗಳ ಆಧಾರದ ಮೇಲೆ ಸಮಯವನ್ನು ಲೆಕ್ಕ ಹಾಕಲಾಗುತ್ತದೆ. ಪಂಚಾಂಗದ ಈ 5 ಪ್ರಮುಖ ಅಂಶಗಳನ್ನು ಸೌರ ಮತ್ತು ಚಂದ್ರ ಚಲನೆಗಳಿಂದ ಲೆಕ್ಕ ಹಾಕಲಾಗುತ್ತದೆ. ಪ್ರತಿದಿನ ಪಂಚಾಂಗ ಓದುವುದು ಅಥವಾ ಕೇಳುವುದು ನಮ್ಮ ಪಂಚ ಇಂದ್ರಿಯಗಳನ್ನು ಶುದ್ಧಗೊಳಿಸುತ್ತದೆ ಎಂದು ಹೇಳಲಾಗುತ್ತದೆ. ನಾವು ಪ್ರತಿದಿನ ಯಾವ ವಾರ, ಯಾವ ತಿಥಿ, ಯಾವ ನಕ್ಷತ್ರ, ಯಾವ ಕರ್ಣ ಮತ್ತು ಯಾವ ಯೋಗ ಬರುತ್ತದೆ ಎಂಬುದನ್ನು ತಿಳಿದುಕೊಳ್ಳಬೇಕು. ನಾವು ಯಾವ ಶುಭ ಸಮಯದಲ್ಲಿ ಶುಭ ಕಾರ್ಯಗಳನ್ನು ಮಾಡಬೇಕು ಎಂಬುದನ್ನು ತಿಳಿದುಕೊಂಡಿರಬೇಕು. ಈಗ ಪ್ರತಿದಿನ ಪಂಚಾಂಗ ಶ್ರವಣದ ಪ್ರಯೋಜನಗಳೇನು ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ. ನಾವು ಪ್ರತಿದಿನ ಮೊದಲು ನಾವು ಯಾವ ವಾರ ಎಂದು ತಿಳಿದುಕೊಳ್ಳಬೇಕು. ಪ್ರತಿದಿನ ವಾರವನ್ನು ತಿಳಿದುಕೊಳ್ಳುವುದು ನಮ್ಮ ಆಯುಷ್ಯವನ್ನು ಹೆಚ್ಚಿಸುತ್ತದೆ ಎಂದು ಹೇಳಲಾಗುತ್ತದೆ. ಪ್ರತಿಯೊಂದು ವಾರವು ನಿರ್ದಿಷ್ಟ ದೇವತೆಗೆ ಸಂಬಂಧಿಸಿದೆ. ಅದರಿಂದ ಆ ನಿರ್ದಿಷ್ಟ ದೇವತೆಯನ್ನು ಪೂಜಿಸುವುದು ಪ್ರಯೋಜನಕಾರಿ ಎಂದು ಹೇಳಲಾಗುತ್ತದೆ. ಎರಡನೆಯದಾಗಿ ದಿನದ ತಿಥಿಯನ್ನು ತಿಳಿದುಕೊಂಡಿರಬೇಕು. ಪ್ರತಿದಿನ ದಿನದ ತಿಥಿಯನ್ನು ತಿಳಿದುಕೊಳ್ಳುವುದು ನಮಗೆ ಐಶ್ವರ್ಯ ಪ್ರಾಪ್ತಿ ನೀಡುತ್ತದೆ ಎಂದು ಹೇಳಲಾಗುತ್ತದೆ. ಪ್ರತಿದಿನ ದಿನದ ನಕ್ಷತ್ರವನ್ನು ತಿಳಿದುಕೊಳ್ಳುವುದರಿಂದ ನಮ್ಮ ಎಲ್ಲ ಪಾಪಗಳನ್ನು ನಾಶ ಮಾಡುವ ಶಕ್ತಿ ಇದೆ ಎಂದು ಹೇಳಲಾಗುತ್ತದೆ. ಪ್ರತಿದಿನ ಯಾವ ಯೋಗ ಬರುತ್ತಿದೆ ಎಂದು ತಿಳಿದುಕೊಳ್ಳುವುದರಿಂದ ಎಲ್ಲ ರೋಗಗಳು ನಮ್ಮಿಂದ ದೂರವಾಗುತ್ತವೆ. ಮತ್ತು ಕೊನೆಯದಾಗಿ ಪ್ರತಿದಿನ ದಿನದ ಕರ್ಣವನ್ನು ತಿಳಿದುಕೊಳ್ಳುವುದರಿಂದ ಎಲ್ಲ ಕಾರ್ಯಸಿದ್ಧಿಗಳನ್ನು ಪಡೆಯಲು ನಮಗೆ ಸಹಾಯವಾಗುತ್ತದೆ. ಪ್ರತಿದಿನ ಪಂಚಾಂಗ ಓದುವುದು ಅಥವಾ ಗುರುವಾಣಿಯಿಂದ ಪಂಚಾಂಗ ಕೇಳುವುದರಿಂದ ನಮ್ಮ ದಿನವು ಯಾವುದೇ ಅಡೆತಡೆಗಳಿಲ್ಲದೆ ಸುಗಮವಾಗಿ ನಡೆಯಲು ಸಹಾಯ ಮಾಡುತ್ತದೆ. ಪ್ರತಿದಿನ ಪಂಚಾಂಗ ಕೇಳುವುದರಿಂದ ನಮ್ಮ ದೇಹದಿಂದ ಪಾಪಗಳನ್ನು ಹೊರಹಾಕಲು ಸಹಾಯ ಮಾಡುತ್ತದೆ ಮತ್ತು ನಮಗೆ ಎಲ್ಲ ಶುಭಗಳನ್ನು ನೀಡುತ್ತದೆ ಎಂದು ನಂಬಲಾಗಿದೆ. ಪ್ರತಿ ವರ್ಷ ಶುಭ ಯುಗಾದಿ ಹಬ್ಬದ ದಿನದಂದು ಎಲ್ಲ ದೇವಾಲಯಗಳಲ್ಲಿ ಹೊಸ ಪಂಚಾಂಗವನ್ನು ರಚಿಸಿ ಪಠಿಸಲಾಗುತ್ತದೆ. ಯುಗಾದಿಯ ದಿನದಂದು ಜನರು ದೇವಾಲಯಗಳಿಗೆ ಭೇಟಿ ನೀಡಿ ವೇದ ಪಂಡಿತರಿಂದ ಹೊಸ ವರ್ಷದ ಪಂಚಾಂಗ ಶ್ರವಣವನ್ನು ಕೇಳುತ್ತಾರೆ. ವಿಶೇಷವಾಗಿ ರೈತರು ಎಲ್ಲ ಋತುಗಳು, ಯಾವ ಬೆಳೆ ಬೆಳೆಯಬೇಕು, ಯಾವ ಬೆಳೆ ಕತ್ತರಿಸಬೇಕು, ಯಾವಾಗ ಮತ್ತು ಎಲ್ಲಿ ಮಳೆ ಬರುತ್ತದೆ ಎಂಬುದನ್ನು ತಿಳಿಯಲು ಪಂಚಾಂಗ ಶ್ರವಣವನ್ನು ಕೇಳುತ್ತಾರೆ. ಜನರು ವರ್ಷವಿಡೀ ಎಲ್ಲ ಹಬ್ಬಗಳು, ಪ್ರಕೃತಿ ಪರಿಸ್ಥಿತಿಗಳು, ವ್ರತಗಳು, ಗ್ರಹಣಗಳು ಸಂಭವಿಸುವುದನ್ನು ತಿಳಿದುಕೊಳ್ಳುತ್ತಾರೆ. ವೇದ ಪಂಡಿತರ ಪಂಚಾಂಗ ಶ್ರವಣವನ್ನು ಕೇಳುವುದರಿಂದ ನಮ್ಮ ಎಲ್ಲ ದೋಷಗಳು ನಾಶವಾಗುತ್ತವೆ, ನಮಗೆ ಆಯುಷ್ಯ ಹೆಚ್ಚಾಗುತ್ತದೆ ಮತ್ತು ವರ್ಷವಿಡೀ ಉತ್ತಮ ಆರೋಗ್ಯ, ಸಂಪತ್ತು, ಯಶಸ್ಸು ಮತ್ತು ಕೀರ್ತಿ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ. ಇದಿಷ್ಟು ಪಂಚಾಂಗ ಶ್ರವಣದ ಮಹತ್ವದ ಬಗ್ಗೆ. ಹರೇ ಶ್ರೀನಿವಾಸ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.